ಹಸಿದ್ನೇ ಕೊಡ್ತಾರೆ ಇನ್ನೇನು ನಮ್ಗೆ. ವಿತ್ ಥೈ ಫುಡ್ಡು ಅದು ಯಾವುದೋ ಒಂದು ಸಲ ಟ್ರೈ ಮಾಡ್ತೀನಿ. ಸೊ ಬಿಫೋರ್ ಚೆಕ್-ಇನ್ ಏನಾದರೂ ನಾವು ಹೋಟೆಲ್ಗೆ ಚೆಕ್-ಇನ್ ಆದರೆ 1000 ರೂಪೀಸ್ ಬಾತ್ ನಾವು ಪೇ ಮಾಡಬೇಕು. And for the lady, no say crap. Lady to say crap. Good see you there. Hi. Oh, 100 baht. Anyone photo here? ರೆಡಿ ಆಗಿದ್ದೀವಿ, ಓಡ್ತಿದ್ದೀವಿ. ಆ್ಯಕ್ಚುಲಿ ಇವತ್ತು ಡ್ರೈವರ್ ಫಸ್ಟ್ ಟೈಮ್ ಬೇಗ ಬಂದ್ಬಿಟ್ಟಾರೆ ನಮಗಿಂತ ಮೊದಲೇ. ಶೋ ಇರೋದು 6:30 to 7:30 ಅಂತ. ಈಗ ಇಲ್ಲಿ 6 o'clock ಆಗಿದೆ. ಎಷ್ಟೊತ್ತಿಗೆ ರೀಚ್? How much time do you want to leave the plate? From here? Around 5 minutes. 5 minutes. ಇವರಿಗೆ ಪ್ರಾಪರ್ ಇಂಗ್ಲೀಷ್ ಮಾತಾಡಿದ್ರೆ ಅರ್ಥ ಆಗಲ್ತು. ಹಂಗೆ ಅದಕ್ಕೆ ಅವ್ರ ಲ್ಯಾಂಗ್ವೇಜಲ್ಲಿ ಹಂಗೆ ಮಾತಾಡಿದ್ದೀವಿ, ಅದಕ್ಕೆ ಅರ್ಥ ಆಗುತ್ತೆ ಅವ್ರಿಗೆ. ಇಲ್ಲಿಂದ 5 minutes ಅಂತ ಅಷ್ಟೇ ಅಂತ. ಹತ್ರನೇ ಅಲ್ವಾ ಅರ್ಪಿತಾ? ಇದು ಎಂಟ್ರಿ. ಯಪ್ಪ ಡಿಫ್ರೆಂಟಾಗಿ ರೆಡಿಯಾಗಿ ನಿಂತಿದ್ದಾರೆ. ಇಲ್ಲಿ ಬೇರೆ ಬೇರೆ ಥರ ವೇರ್ ಮಾಡಿದ್ದಾರೆ ಡ್ರೆಸ್ ಕೊಡು. ಇವ್ರ ಫೋಟೋಗೇನೆ, ಇವ್ರ ಜೊತೆ ನಾವು ಫೋಟೋ ತೆಗೆಸ್ಕೋಬೇಕು ಅಂದರೆ ಒಬ್ಬೊಬ್ರಿಗೆ 100 ಬಾತ್ ಕೊಡಬೇಕಂತೆ. ಫೋಟೋ ಪರ್ ಕೆಳಗಡೆ ಬಾತು 100 ಬಾತು ಪರ್ ಪರ್ಸನು ಪರ್ ಮಾಡಲ್ಲು. 100 ಬಾತ್ ಅಂದರೆ ನಮ್ಮ ಕಡೆ 300 ರೂಪಾಯಿ. 300 ರೂಪಾಯಿ ಕೊಟ್ಟು ಇವ್ರ ಜೊತೆ ನಾವು ಒಂದು ಫೋಟೋ ತಗೋಬೇಕು. ಹಿಂಗಾರೆ ಹೊಟ್ಟೆಗೆ ಏನು ತಿಂತಾರೆ ಬೆಟ್ಟೆ ಬೆಳಗ್ಗೆ ಅವರೇ. ಓ ಮೈ ಗಾಡ್, ಬೆಂಕಿ ಪೀಸ್ಗಳು ಪೋಸ್ ಬೇರೆ ಕೊಡ್ತಾವಳಿ ಇವಳು. ನೋಡ್ಕೊಳ್ಳಿ ಅವಳೆ ಎಲ್ಲ ಏಂಜಲ್ ಥರ ಕಾಣ್ತವ್ರೆ. ಇವನು ಚೆನ್ನಾಗವ, ಇವನು ಕೊರಿಯನು. ಇದೇಂದರೆ ನಮ್ಮ ಕಡೆ ಥಿಯೇಟ್ರ್ಗಳಿದೆಯಲ್ಲ ಅದೇ ಥರ ಇಲ್ಲೆಲ್ಲ ಸೀಟ್ಸ್ ಇದೆ. ಮುಂದೆ ಸ್ಟೇಜು, ಇಲ್ಲೇ ಅವ್ರು ಪರ್ಫಾರ್ಮೆನ್ಸ್ ಮಾಡೋದು. ಇಲ್ಲಿ ಎಷ್ಟು ಸಲ ಅಲ್ಕಜಾರ್ ಶೋ ನಡೆಯೋ ಜಾಗ. ಶೋ ಬಂದು 1 hour ಇರುತ್ತೆ. ದಿನದಲ್ಲಿ ಎಷ್ಟು ಟೈಮ್ ಬೇಕಾದರೂ ಇರ್ಬೋದೇನೋ. ನಮ್ದು ಇದ್ದಿದ್ದು ಈವ್ನಿಂಗು 6:30 to 7:30 ಇದ್ದು. ಸೊ ದಿಸ್ ಈಸ್ ಅಲ್ಕಜಾರ್ ಶೋ ಪ್ಲೇಸ್. ಇಲ್ಲೆಲ್ಲ ಮಾಡೆಲ್ಸ್ ಇರ್ತಾರೆ. ನಾವು ಅವ್ರಿಗೆ ಪೇ ಮಾಡಬೇಕು. 100 ಬಾತ್ ಪೇ ಮಾಡಿದ್ರೆ ನಾವು ಅವ್ರ ಜೊತೆ ಫೋಟೋ ವಿಡಿಯೋ ಎಲ್ಲ ತೊಗೋಬೋದು. ಡ್ರಾಪ್ ತಗೊಂಡಿದ್ದು ಫುಡ್ ಸ್ಟ್ರೀಟ್ ಹತ್ರ. ವೆರೈಟಿ ಫುಡ್ ಇದೆ, ಥೈದು ಇಂಡಿಯನ್ ಫುಡ್ ಕೂಡ ಇದೆ. ನೋಡೋಣ ಏನೇನಿದೆ ಅಂತ. ಯಾವುದನ್ನು ಟ್ರೈ ಮಾಡ್ತೀನಿ ಅಂತ. ಇದು ಮೊಸಳೆದೇನೆ. ಓ ಇಲ್ಲಿ ನೋಡಿ ಅರ್ಪಿತಾ ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಅರ್ಪಿತಾ ಇದನ್ನೇ ತೆಗಿಬೇಕಾಗಿರೋದು. ಈಗೊಂದು ಸೂಪರ್ ಆಗಿರೋ ಪೀಸ್ ತೋರಿಸ್ತೀನಿ ನೋಡಿ. ಅಲ್ಲಲ್ಲಲ್ಲಲ್ಲೇ ಹಸಿದ್ನೇ ಕೊಡ್ತಾರೆ ಇನ್ನೇನು ನಮ್ಗೆ. ಯಪ್ಪ ಭಗವಂತ, ದೇವರೇ ಭಗವಂತ, ಇದು ಹೆಂಗೆ ತಿಂತಾರೆ ಎಲ್ಲ ಬರ್ತದೆ ನನಗೆ. ಏನು ಸಮುದ್ರದಿಂದನೇ ಎತ್ಕೊ ಬಂದ್ಬಿಟ್ಟಾರೆ. ವಾಟ್ ಇಸ್ ದಿಸ್? ವಿತ್ ಥೈ ಫುಡ್ಡು ಅದು ಯಾವುದೋ ಒಂದು ಸಲಾಡ್ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಸ್ಯಾಲಡ್ಗೆ ವೆಯ್ಟ್ ಮಾಡ್ತಾ ಇದ್ದಾಳೆ. ನಾನಿಲ್ಲಿ ಒಂದು ಸಮೋಸ ಮತ್ತು ಫ್ರೆಂಚ್ ಫ್ರೈಸ್ ಹೇಳಿದ್ದೀನಿ. ಎಂಜಾಯ್ ಮಾಡ್ತಾ ಮ್ಯೂಸಿಕ್ನ ಪಪಾಯ ಸಾಲಡ್. ಯಪ್ಪ
ಇವತ್ತಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ವಾಕಿಂಗ್ ಸ್ಟ್ರೀಟ್ಗೆ ಹೋಗಿದ್ವಿ, ಸ್ವಲ್ಪ ಹೋದ್ಮೇಲೆ ಅಲ್ಲಿ ಮಳೆ ಸ್ಟಾರ್ಟ್ ಆಗೋಯಿತು. ಸೊ ಮಳೆ ಆಲ್ಮೋಸ್ಟ್ 11 o'clockವರೆಗೂ ಇತ್ತು ಇಲ್ಲಿ. ನಾವು ಲೇಟ್ ನೈಟ್ ಬಂದ್ವಿ ಇವತ್ತು. ಇಲ್ಲಿ 9:45 ಏನೋ ಇಲ್ಲಿ ಟೈಮಿಂಗ್ಸು. ಬಂದು ಟಯರ್ಡ್ ಆಗಿದ್ದೀವಿ. ನಾಳೆ ಇಲ್ಲಿಂದ ಬ್ಯಾಂಕಾಕ್ ಹೊರಡಬೇಕು. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ, ಬೆಳಗ್ಗೆ ಹೊರಡಬೇಕು. ಫುಲ್ ಟಯರ್ಡ್ ಆಗಿದ್ದೀವಿ, ರೆಸ್ಟ್ ಮಾಡಬೇಕು ಇವಾಗ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಥೈಲ್ಯಾಂಡ್. ಸೊ ನಮ್ಮದು ಇವತ್ತು ಥೈಲ್ಯಾಂಡಲ್ಲಿ 3rd ಡೇ. ನಾವು 2 days ಪಟಾಯ, 2 days ಬ್ಯಾಂಕಾಕು. ಈಗ 2 days ಥೈಲ್ಯಾಂಡಲ್ಲಿದ್ವಿ, ಈಗ ಬ್ಯಾಂಕಾಕ್ ಹೋಗ್ತಿದ್ದೀವಿ. ನಮಗೆ ಆಲ್ಮೋಸ್ಟು ಪಟಾಯಿಂದ ಬ್ಯಾಂಕಾಕ್ಗೆ 1.5 hour 2 hours ಏನೋ ತೊಗೊಳುತ್ತೆ ಕ್ಯಾಬಲ್ಲಿ. ಸೊ ಬಂದಿದ್ದಾರೆ, ಪಿಕ್ ಮಾಡಿದ್ದಾರೆ. ನಾವು ಇವತ್ತು ರೂಮ್ಗೆ ಹೋಗಿ ಬ್ಯಾಂಕಾಕಲ್ಲಿ ಚೆಕ್ ಇನ್ ಆಗಿ ನೆಕ್ಸ್ಟು ಸಿಟಿ ಟೂರ್ ಇದೆ ಇವತ್ತು ನಮಗೆ. ಸಿಟಿ ಟೂರ್ ಮುಗಿಸ್ಕೊಂಡಾದ್ಮೇಲೆ ಈವ್ನಿಂಗಲ್ಲಿ ಕ್ರೂಷಲ್ಲಿ ಡಿನ್ನರ್ ಇದೆ. ನಾಳೆ ಒಂದಿನ ಸಫಾರಿ ಇದೆ. ಸೊ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ವೆಲ್ಕಮ್. ಎಲ್ಲ ಅರ್ಪಿತಾ ಮುಖ ತೋರಿಸು. ಆಗ್ತೀವಿ ಒಂದು 2 hours ಜರ್ನಿ. 2 hours ಚೆನ್ನಾಗಿ ನಿದ್ದೆ ಮಾಡ್ಕೊಡ್ಬೇಕಷ್ಟೇ. ಇವಾಗ ಹೋಟೆಲ್ ಬಂದಿದ್ದೀವಿ. ಚೆಕ್ ಇನ್ ಪ್ರೊಸೀಜರ್ ನಡೀತಿದೆ. ಅರ್ಪಿತಾ ಡೀಟೇಲ್ ಹೇಳ್ತಿದ್ದಾಳೆ. ಪಾಸ್ಪೋರ್ಟ್ ಎಲ್ಲೇ ಬಂದರೂ ಇಲ್ಲಿ ಪಾಸ್ಪೋರ್ಟ್ ಪ್ರೊವೈಡ್ ಮಾಡಲೇಬೇಕು. ಆ್ಯಕ್ಚುಲಿ ಹೋಟೆಲ್ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವತ್ತು ಸಿಟಿ ಟೂರ್ ಹೋಗಕ್ಕೆ ರೆಡಿ ಆಗಬೇಕು. ಆ್ಯಕ್ಚುಲಿ ನಮಗೆ ಬಂದು ಚೆಕ್ ಇನ್ ಇರೋದು 2 o'clockಗೆ. ಸೊ ನಮ್ಮ ಹೋಟೆಲ್ ನಮ್ಮ ಆಪೋಸಿಟ್ ಇದೆ. ಸೊ ಇದು ಬಂದು ನಮ್ಮ ಹೋಟೆಲ್ಲು ರಮದಾ ಅಂತ. ಸೊ ಬಿಫೋರ್ ಚೆಕ್ ಇನ್ ಏನಾದರೂ ನಾವು ಹೋಟೆಲ್ಗೆ ಚೆಕ್ ಇನ್ ಆದರೆ 1000 rupees ಬಾತ್ ನಾವು ಪೇ ಮಾಡಬೇಕು. 1000 ಅಂದರೆ ಇಂಡಿಯನ್ ಕರೆನ್ಸಿಲಿ 3000 ಚಿಲ್ಲರೆನೂ ಪೇ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಮಗೆ ಸಿಟಿ ಟೂರ್ ಇರೋದ್ರಿಂದ ನಮ್ಮ ಗೈಡ್ ಬರೋದು 1 o'clockಗೆ. ನಮ್ಗೆ ಇನ್ನೂ ಟೈಮ್ ಇದೆ. ಪಕ್ಕದಲ್ಲೇ ಇಂಡಿಯನ್ ರೆಸ್ಟೋರೆಂಟ್ ಇತ್ತು ಅಂತ ಊಟ ಮಾಡೋಣ ಅಂತ ಬಂದಿದ್ದೀವಿ. ತೋರಿಸ್ತೀನಿ ಆರ್ಡ್ರ್ ಮಾಡಿದ್ದೀವಿ. ತಟ್ಟೆ ಕೊಟ್ಟಿದ್ದಾರೆ, ನೋಡ್ಬಿಟ್ಟು ನಮ್ಮ ಊರು ನೆನಪಾಗೋಯ್ತು ಸೀರಿಯಸ್ಸಾಗಿ. ತಟ್ಟೆ ಪ್ರೊವೈಡ್ ಮಾಡಿದ್ದಾರೆ. ನಾವು ಒಂದು ವೆಜ್ ನೂಡಲ್ಸು 2 ಇಂಡಿಯನ್ ಕಾಫಿ ಆರ್ಡರ್ ಮಾಡಿದ್ದೀವಿ. ನಮ್ಮ ಗೈಡ್ ಬರೋಷ್ಟರಲ್ಲಿ ತಿನ್ಕೊಬಿಡೋಣ ಅಂತ ಹಸ್ವಾಗ್ತಿದೆ. ಹೆಂಗಿದ್ರು ಸಿಟಿ ಟೂರ್ ಇರೋದ ಸಂಜೆ ಆಗಿಬಿಡುತ್ತೆ. ನಮ್ಮ ಗೈಡ್ 1 o'clock ಬರ್ತಾರಂತೆ. ನಮಗೆ 20-25 minutes ಟೈಮ್ ಇದೆ. ಅಷ್ಟೊಂದು ತಿನ್ಕೊಳ್ಳೋಣ ಅಂತ. ತಟ್ಟೆ ನೋಡಿ ಊರು ನೆನಪಾಗೋಯ್ತು. And for the lady, no say crap. Lady should say good student. Thank you. Sawadee ka. ಏನಂತ ಅರ್ಥ ಆಗಿಲ್ಲ. Okay. Now we finish pick up and direct to the temple. So everyone, we have 3 places for you. First, we going to the temple of the Leda Buddha, Lee Kaning Buddha. From here around 20 minutes to half an hour approximately. So then after that temple of the largest golden Buddha image, largest one in the world. Okay, no? Then after that, last place is Jamestone's Gallery, Ghibli place. So we entered reclining Buddha. ಏನಂದು ರಿಕ್ಲೈನಿಂಗ್ Buddha. ನಡಿಯೋಕ್ಕೆ ಬೇರೆ ಆಯ್ತಲ್ಲ ಕಾಲು, ನನಗೆ ಕಾಲು ಕಾಯಾಗ್ಬಿಟ್ಟದೆ. ಬೇರೆ ನಮ್ಮ ಗೈಡು ಕರ್ಕೊಂಡು ಹೋಯ್ತಾ ಅವ್ರೆ. If sleeping Buddha, the eye will be closed. That reclining. The size of the Buddha are more 20 meter long, 4 meter high. This is golden painting, not real gold. ಸ್ಲೀಪಿಂಗ್ ಬುದ್ಧ ಎಲ್ಲಿಂದ ಎಲ್ಲಿವರೆಗೂ ಇದೆ ಗೊತ್ತಾ? ಸ್ಲೀಪಿಂಗ್ ಬುದ್ಧ ಇವನು. ಕಣ್ಣು ಓಪನ್ ಇದೆ ನೋಡಿ, ಐಸ್ ಓಪನ್. ಹೌದಾ? ಹಾಂ, ಏನೋ ರಿಕ್ಲೈನಿಂಗೋ ಸ್ಲೀಪಿಂಗೋ ಗೊತ್ತಿಲ್ಲ. ಎಲ್ಲಿಂದ ಎಲ್ಲಿ. ಓಕೆ, ಇದೆ ನೈಸ್. ಏನೋ ಅವ್ರವ್ರ ಕಲ್ಚರ್ದು ಏನೋ ಇರುತ್ತೆ. ಒಟ್ಟಲ್ಲಿ ಅವ್ರ ಭಾಷೆ ಅಂತೂ ನಂಗೆ ದೇವರಾಣಿ ಏನೂ ಅರ್ಥ ಆಯ್ತಲ್ಲ. ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಒಂದೂ ಅರ್ಥ ಆಗಲ್ಲ ಇಂಗ್ಲೀಷು. ಅಷ್ಟು ಚೆನ್ನಾಗಿ. ಇಲ್ಲಿ ಮಲಗಿರೋ ಬುದ್ಧ ಇದು ಸ್ಲೀಪಿಂಗ್ ಬುದ್ಧ. ಇದೇನಿದೆ, ಹೆಂಗಿದೆ ನೋಡಿ, ಇದು ಸಖತ್ತಾಗಿದೆ. ವಾವ್, ಇದೇನೋ ಫ್ಲವರ್ಗೆಲ್ಲ ಡಾಲರ್ ಅವ್ರದ್ದು ಕರೆನ್ಸಿ ಹಾಕಿ ಇಟ್ಟಿದ್ದಾರೆ. ನೈಸ್. ಜಾಸ್ತಿ ಇದೆ, ಬೇರೆ ಬೇರೆ ಥರ. ದೊಡ್ಡದು, ಅದಕ್ಕೂ ಮೀಡಿಯಮ್ಮು ಆ ಥರ. ಈ ಥರ ಇದೆ ಇದು. ಫುಲ್ಲು ಗೋಲ್ಡ್ ಇದು. ಯಪ್ಪ ಚೆನ್ನಾಗಿ ಕಾಣುತ್ತೆ.
ಮಾಡೋರು ನೋಡಿ ಇಲ್ಲಿ. ಈಗ ಎತ್ತಿನ ಗಾಡಿ ಹಸು ನಮ್ಮ ಥರ ಇಲ್ಲ, ಅವ್ರ ದೇಶದ ಥರನೇ ಇದೆ. ಇದೊಂದು ಇಲ್ಲಿಂದ ಈ ಕಡೆ ಹೋದ್ರೆ ಇಲ್ಲೊಂದು ಹಸು ಇದೆ. ಇಲ್ಲೇನೋ ಒಳಗಡೆ ಇದೆ ಪಾರ್ಕಿಂಗ್ ಅದು. ಸೊ ಇಲ್ಲೊಂದು ಹಸು ಇದೆ ನೋಡಿ, ಚೆನ್ನಾಗಿದೆ ಇದು. ಗೂಳಿ ಹಸು ಅಲ್ಲ ಇದು, ನಾವು ದೇವ್ರಿಗೆ ಬಿಡ್ತೀವಿ ಗೋಳಿ ಅಂತಾರಲ್ಲ ಆ ಥರ ಇದು. ಇದೇನಿದು ಫೋಟೋಶೂಟ್ ಏರಿಯಾ ಇರಬೇಕಿತ್ತು. ಹೊರಗಡೆ ಇರೋ ಬುದ್ಧ 200 years ಓಲ್ಡ್ ಅಂತೆ. ಇದೇನೇನೋ ಸ್ಟೋರಿ ಹೇಳಿದ್ರಪ್ಪ, ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ. ಒಳಗಡೆ ಇರೋದು 75% ಗೋಲ್ಡ್ ಬುದ್ಧ, ಇನ್ನು 25% ಏನೋ ಮಿಕ್ಸ್ಡ್ ಅಂತೆ. ಬಟ್ ಯಾರೋ ಹೋಗಿ ಸೆಂಟ್ರಿಗೆ ನಿಂತ್ಕೊಬಿಟ್ಟದೆ. ಇದು ಎಂಟ್ರಿ ಆಫ್ ಗೋಲ್ಡನ್ ಬುದ್ಧ. ಅರೌಂಡ್ ಇದು ನಮಗೆ 200 years ಓಲ್ಡ್ ಇದೆಯಂತೆ. ಬಟ್ ಇದ್ರದ್ದೇನೋ ಸ್ಟೋರಿ ಹೇಳಿದ್ರು, ನಮಗೆ ಅರ್ಥ ಆಗಿಲ್ಲ. ಅವ್ರ ಭಾಷೆಯಲ್ಲಿ ಹೇಳಿದ್ರಲ್ವ, ಸೊ ಹಂಗಾಗಿ ಅರ್ಥ ಆಗಿಲ್ಲ. ಒಳಗಡೆ ಬುದ್ಧ ಇದೆ, 75% ಗೋಲ್ಡು, 25% ಮಿಕ್ಸು. ತುಂಬ ಚೆನ್ನಾಗಿದೆ ಬುದ್ಧ. ಆ್ಯಕ್ಚುಲಿ ಇದು ಯಾರೋ ಇಟಲಿಯವರಂತೆ ಬಂದು ಇದನ್ನು ಆರ್ಕಿಟೆಕ್ಟ್ ಮಾಡಿರೋದು. ಇದೆಲ್ಲ ಮಾರ್ಬಲ್, ಅದು ಕಲ್ಲಲ್ಲ, ಅದೆಲ್ಲ ಮಾರ್ಬಲ್ಸ್ ಇರೋದು ಇದು. ನಾವಿವಾಗ ಬಂದಿರೋದು ಜಮ್ ಸ್ಟೋನ್ ಗ್ಯಾಲರಿ ಅಂತ. ಜಮ್ ಗ್ಯಾಲರಿ ನೋಡೋಣ ಏನೇನಿದೆ ಒಳಗಡೆ ಅಂತ. ಹೋಗೋಣ. ಕರೀತವ್ರೆ. ನಮಸ್ತೆ. ಥ್ಯಾಂಕ್ ಯು. ಇದೊಂದು ಸ್ಟಿಕ್ಕರ್ ಅಂಟಿಸಿ ಕಳಿಸ್ತಾರೆ. ಈ ಥರ ಸ್ಟಿಕ್ಕರ್ ಹಾಕಿದ್ದಾರೆ. AC ಒಳಗಡೆ. They calling the staff to bring you walk inside to the showroom. Follow the staff. Spend your time after you finish. Meet me at the lobby. Okay, enjoy. คนแรกสีเขียวค่ะ ಏನು ವರ್ಕ್ಶಾಪ್ ಇದು? แล้วก็ลายดำแล้วก็ลายเสือ ಇದು ವರ್ಕ್ಶಾಪ್ ಅಂತ ಹೆಂಗ್ ಮಾಡ್ತಾರೆ ಅಂತ ಜ್ಯುವೆಲ್ರಿ ಇದು. ಇದೆಲ್ಲ ವರ್ಕ್ಶಾಪ್ ಇದು. ಓಕೆ, ಏನೋ ಮಾಡ್ತಾವ್ರಿ ಇವರು. ನೋಡಿ ಅವ್ನು ರಿಂಗ್ ಮಾಡ್ತಾವನು ಇಲ್ಲಿ. ಫಸ್ಟ್ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಜಮ್ಸ್ ಇದೆ ನೋಡಿ, ಅಲ್ಲೊಂದು ರಿಂಗ್ ಇದೆ, ಟೆಸ್ಟ್ ಮಾಡ್ತಿದ್ದಾರೆ ಅದನ್ನು. ಇದೆಲ್ಲ ಸ್ಟೋನ್ಸು, ರೂಬಿ, ಬ್ಲ್ಯಾಕ್ ಸ್ಟಾರು, ಏನೇನೋ ಇದೆಯಲ್ಲಪ್ಪ, ಫ್ಯಾನ್ಸಿ ಶೇಪರು, ಇದೆಲ್ಲ ರೂಬಿ. ನಾವು ಯಾಕೆ ಥೈಲ್ಯಾಂಡಲ್ಲಿ ಚಿನ್ನನ ತಗೋಬೇಕು ಅನ್ನೋದಕ್ಕೆ ಇಲ್ಲಿದೆ ರೀಸನ್ ನೋಡಿ. ಥೈಲ್ಯಾಂಡ್ ಎಕ್ಸ್ಪೋರ್ಟ್ ಜಮ್ಸ್ ಆ್ಯಂಡ್ ಜ್ಯುವೆಲರಿ ಟು ಆಲ್. ಜ್ಯುವೆಲರಿ ಜಮ್ಸ್ ಅಂತ ಜ್ಯುವೆಲರಿ ಹೌದು, ಜಮ್ಸ್ ಜ್ಯುವೆಲರಿ ಅಂತಾರೆ. ಜ್ಯುವೆಲರಿ. Thailand export gems and jewelry to all over the world. The average annual export value of in so and so ಮುಂದೆ ಹಂಗಿದೆ ಓದ್ಕೊಬಿಡಿ. ಯುನೈಟೆಡ್ ಸ್ಟೇಟ್ಸು, ಯುನೈಟೆಡ್ ಕಿಂಗ್ಡಮು, ಸ್ವಿಟ್ಜರ್ಲ್ಯಾಂಡು, ಜರ್ಮನಿ, ರಷ್ಯಾ ಎಲ್ಲ ಕಡೆ ಆಗುತ್ತಂತೆ, ಇದು ಹೋಗುತ್ತಂತೆ. ಗೊತ್ತಾಗಿಲ್ವಲ್ಲ. ಜ್ಯುವೆಲರಿ ಅಲ್ಲಿ ಮಾಡಿರೋದು, ಅಲ್ಲಿ ಶೋ ಪೀಸ್ ಇಟ್ಟಿರ್ತಾರೆ ಅರ್ಪಿತ. ಓಕೆ, ಅಲ್ಲಿ ಏನು ವರ್ಕ್ಶಾಪ್ ಮಾಡಿದ್ರೆ ಅಲ್ಲಿ ರೆಡಿ ಮಾಡೋ ತಂದು ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಯು ವಾಂಟ್ ಟು ಬೈ ಅಷ್ಟೇ. ಇಷ್ಟ ಇದ್ದವರು ಬೈ ಮಾಡಿ. ವಾವ್, ಮೈ ಗಾಡ್, ಹೆಂಗಿದೆ ಗೊತ್ತಾ ಇದು. ವಾವ್, ಆಸಮ್. ಸಿ, ದಿಸ್ ಇಸ್ ಜ್ಯುವೆಲರಿ. and then we had this one. ಓಕೆ, ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ, ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊತಾ ಇರೋದು. ಅವನೇನೋ ನೋಡೋರು ಬಾಯಿ ಬಿಡ್ಕೊಬಿಡ್ತಾನೆ, ವಿಡಿಯೋ ಮಾಡಬೇಡಿ ಅಂತ. ಆ್ಯಕ್ಚುಲಿ ಬ್ಯಾಗ್ಸ್ ಏನಿದೆ ಇದು ಕ್ರೊಕೊಡೈಲ್ ಚರ್ಮದಿಂದ ಮಾಡಿರೋದಂತೆ. ಇಲ್ಲಿ 25,000 ಬಾತು, ನಮ್ಮ ಕಡೆ ಅಂದರೆ 75,000, 1 ಲಕ್ಷ ಆಯ್ತದೆ ಒಂದು ಬ್ಯಾಗ್. 1 ಲಕ್ಷ ಚಿಲ್ಲರೆ. ಟೂ ಕಾಸ್ಟ್ಲಿ.
ಸೊ ಇಲ್ಲಿ ನಾವು ಯಾವ ಫ್ಲೋರ್ಗೆ ಹೋಗಬೇಕು ಆ ಫ್ಲೋರ್ನ ಚೂಸ್ ಮಾಡಬೇಕು. ಈ ಕಾರ್ಡ್ ಹಾಕಬೇಕು, ಆಮೇಲೆ ಫ್ಲೋರ್ನ ಚೂಸ್ ಮಾಡಬೇಕು. ನಮ್ಮದು 22nd ಇದೆ ಫ್ಲೋರು. ಈ ಕಾರ್ಡ್ ಹಾಕ್ಬಿಟ್ಟು ಆಮೇಲೆ 22nd ಫ್ಲೋರ್ ಚೂಸ್ ಮಾಡಿದ್ರು. ನಾನು ಫಸ್ಟ್ ಟೈಮ್, ನೀವು ಇಷ್ಟು 22ನೇ ಫ್ಲೋರ್ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಫ್ಲೋರ್ ಕೊಡ್ತಾರೆ ಅಂತ. ನೋಡ್ಬೇಕು ಹೆಂಗಿದೆ ರೂಮ್, ಹೆಂಗಿದೆ ಅಂತ ಚೆಕ್ ಮಾಡ್ಬೇಕು. 17, 18, 19 ಎಷ್ಟು ಸ್ಪೀಡಾಗಿ ಹೋಗ್ತಿದೆ. ಓಕೆ, ಓಪನ್ ಮಾಡಿ. ವೆಲ್ಕಮ್ ಟು ಅವರ್ ರೂಮ್ ಇನ್ ಬ್ಯಾಂಕಾಕ್.